ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಏನಮ್ಮ ಹೆಸರು? ವೆಂಕಟರತ್ನಮ್ಮ ಅಂತ ಹೇಳ್ಬಿಟ್ಟು. ಓಕೆ, ಆರಾಮಿದ್ದೀರಿ? ಚೆನ್ನಾಗಿದ್ದೀರಿ? ಓಕೆ, ಹೆಂಗಿದೆ ನಿಮ್ಮ ಊರು? ಹೆಂಗಿದೆ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಮನೆಯೆಲ್ಲ ಚೆನ್ನಾಗಿ ನಡೀತಾ ಇದೆ? ಮನೆಯೆಲ್ಲ ಚೆನ್ನಾಗಿ ನಡೀತಾ ಇದೆ. ನಮ್ಮ ಕಾಂಗ್ರೆಸ್ ಬಂದಾಗಿಂದ ನಮಗೆ ಗ್ಯಾರಂಟಿಗಳು ಮಹಿಳೆಯರಿಗೆ ತುಂಬಾ ಉಪಯುಕ್ತ ಆಗಿದೆ. ಯಾಕಂದ್ರೆ ಯಾವುದೇ ಸರ್ಕಾರ ಕೂಡ ಮಹಿಳೆಯರು ಹಿಡಿಸ್ಕೊಂಡು ಯಾವುದೇ ಕೆಲಸ ನಮ್ಮ ಮಹಿಳೆಯರಿಗೆ ಮಾಡಿರಲಿಲ್ಲ. ಅಂಥದ್ರಲ್ಲಿ ಈ ಗ್ಯಾರಂಟಿಗಳು ಬಂದಿದೆಯಲ್ಲ ಸರ್, ಉಚಿತವಾಗಿ ಬಸ್ಸಲ್ಲಿ ಟಿಕೆಟು, ಮತ್ತೆ ಇದು ರೇಷನ್ ದುಡ್ಡು ಬರ್ತಾ ಇದೆ. ಮತ್ತೆ ಗ್ಯಾರಂಟಿಗಳಲ್ಲಿ ಇದು 2000 ಈಗ 11ನೇ ಕಂತು 12ನೇ ಕಂತು ಬರ್ತಾ ಇದೆ ಸರ್. ಇಲ್ಲ, ಸ್ವಲ್ಪ ಲೇಟ್ ಆಯ್ತು, 11ನೇ ತಿಂಗಳು. ಈಗ ಎಲ್ಲರಿಗೂ ಮತ್ತೆ ಬಿಟ್ಟಿದ್ದಾರೆ. ಏನೋ ವೆರಿಫಿಕೇಶನ್ ಅಂತ ಹೇಳಿದ್ರು, 45% ಬಿಟ್ಟಿದ್ದೀವಿ ಅಂತಂದ್ರೆ ಈಗ ಅದನ್ನು ಬರ್ತಾ ಇದೆ. ಕಾಂಗ್ರೆಸ್ ಬಂದಾಗಿಂದ ನಮಗೆ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ ಸರ್. ಸರ್, ಓಕೆ, ಈಗ ಕಾಂಗ್ರೆಸ್ ಗವರ್ಮೆಂಟ್ ಬಂದಿಂದ ನಿಮಗೆ ಒಳ್ಳೇದಾಗಿದೆ ಸರ್. ಯಾವ ಸರ್ಕಾರ ನಮ್ಮ ಹೆಣ್ಮಕ್ಳ ಬಗ್ಗೆ ಇಡ್ಸ್ಕೊಂಡಿರ್ಲಿಲ್ಲ. ಇವಾಗೇನು ಬಸ್ಸಿಗೆ ಹೋಗ್ತಿರಲ್ಲ ಸರ್, ನಾವು ಬಸ್ಸಿಗೆ ಹೋದ್ರೆ ಫ್ರೀ ಇರುತ್ತೆ. ಅದೇ ದುಡ್ಡು ನಮ್ಗೆ ಈಗ ನಾವು ಬೇಳೆಕಾಳು ಏನೋ ಸೊಪ್ಪ ಗಿಪ್ಪ ಏನೋ ಒಂದು ಇರ್ತದಲ್ಲ ಮನೆ ಸಂಸಾರಕ್ಕೆ ತಗೊಂಡು ಹೋಗ್ತೀವಿ, ತೃಪ್ತಿಯಿಂದ ಜೀವನ ಮಾಡ್ತಾ ಇದ್ವಿ ಸರ್ ಹೇಳ್ಬೇಕಂದ್ರೆ. ಈಗ ನಿಮ್ಮ ಕ್ಷೇತ್ರದ ಶಾಸಕರು ಹೆಂಗ್ ಕೆಲಸ ಮಾಡ್ತಿದ್ದಾರೆ? ಮಂಜುನಾಥ್ ಸರ್, ನಮ್ಮ ಕ್ಷೇತ್ರದ ಕೊತ್ತೂರು ಮಂಜುನಾಥ್ ಸರ್ ಅಂತ ಬಿಟ್ಟು ಅವರು ನಮಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಎಲ್ಲರಿಗೂ ಹೆಣ್ಮಕ್ಳಿಗೆ ಗ್ಯಾರಂಟಿಗಳು ಬಂದಿದ್ದು ಅವ್ರು ಗೆದ್ದಿದ್ರಿಂದ ನಮಗೆ ತುಂಬಾ ಖುಷಿ ಕೊಟ್ಟಿದೆ. ನಮಗೆ ತುಂಬಾ ಸ್ಪಂದಿಸ್ತಾರೆ ಸರ್. ಏನಾದರೂ ಕೆಲಸಗಳು ಮಾಡ್ಬೇಕು ಸರ್ ಈ ತರ ಅಂದಾಗ ಅವರು ಆಯ್ತಮ್ಮ ಮಾಡೋಣ ಅಂತ ಬಿಟ್ಟು ತುಂಬಾ ಕೆಲಸಗಳು ನಡೀತಾ ಇದೆ ಸರ್. ಕ್ಷೇತ್ರದಲ್ಲಿ ಇರ್ತಾರೆ ಸರ್, ಇರ್ತಾರೆ ಸರ್, ಸಿಗ್ತಾರೆ ಸರ್. ಏನೆಲ್ಲ ಮನವಿಗಳು ಮಾಡ್ಕೋತೀರಿ? ಅದೇ ಸರ್, ನಮಗೆ ಈಗ ಯಾವುದೇ ಒಂದು ಇದಿರ್ಬೋದು, ಮಹಿಳೆಯರಿಗೆ ಬೇಕಾದಂಥ ಒಂದು ಏನೇ ಕಾರ್ಯಕ್ರಮಗಳಿಗೆ ಸರ್, ಈ ಥರ ಕಾರ್ಯಕ್ರಮಗಳಿದೆ ಬಂದು ಇದು ಮಾಡಬೇಕು ಅಂದಾಗ ಆಯ್ತಮ್ಮ ಬರ್ತೀನಿ ಅಂತ ಸ್ಪಂದಿಸ್ತಾರೆ ಸರ್. ಸಹಾಯನ ಮಾಡ್ತಾರೆ ಸರ್. ಹೌದು ಸರ್, ಕಷ್ಟದಲ್ಲಿ ಇದ್ದೀನಿ ಸರ್ ಅಂತ ಹೋದ್ರೆ ಸಾಕು, ಆಯ್ತಮ್ಮ ಇಂಥದಕ್ಕೆ ನಾನು ಮಾಡ್ತೀನಿ ಅಂತ ಬಿಟ್ಟು ಯಾರೇ ಮನೆ ಹತ್ರ ಹೋದ್ರೂ ಕೂಡ, ಅಲ್ಲಿ ಕಾಂಗ್ರೆಸ್ ಆಫೀಸಿಗೆ ಬಂದರೂ ಕೂಡ ಇತ್ತೀಚೆಗೆ ಕಾಂಗ್ರೆಸ್ ಆಫೀಸ್ ಓಪನ್ ಮಾಡಿದೆ. ಫಸ್ಟ್ ಇರಲಿಲ್ಲ, ಇವಾಗ ಕಾಂಗ್ರೆಸ್ ಗೆದ್ದಾಗಿಂದ ಆಫೀಸ್ ಓಪನ್ ಮಾಡಿದ್ದಾರೆ. ಕಾಂಗ್ರೆಸ್ ಕಡೆ ಬರ್ತಾ ಇರ್ತಾರೆ ಸರ್. ಎಲ್ಲ ಜನಗಳು ಇವಾಗಲೂ ಅಲ್ಲಿ ನೆರೆದಿರ್ತಾರೆ ಸರ್, ಕಾಂಗ್ರೆಸ್ ಆಫೀಸ್ ಹತ್ರ ಆ ಜನಗಳು ನೆರೆದಿರ್ತಾರೆ. ಅವರು ನಮಗೆ ಏನೋ ಒಂದು ಕಷ್ಟಗಳಿದ್ರು ಅಲ್ಲಿ ಹೇಳ್ಕೊಂಡ್ರೆ ಸಾಕು, ನಮಗೆ ಅವರು ತುಂಬ, ನನಗೆ ಅಂತಲ್ಲ ಎಲ್ಲ ಮಹಿಳೆಯರಿಗೂ ಕೂಡ ಹಂಗೆ ಸ್ಪಂದಿಸ್ತಾ ಇದ್ದಾರೆ ಸರ್. ಶಾಸಕರ ಬಗ್ಗೆ ಖುಷಿ ಇದೆ ಸರ್, ಖುಷಿ ಇದೆ. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು? ಏನು ಮಾಡ್ಕೊಂಡಿದ್ದೀರಿ ತಾವು? ಸರ್ ನಮಸ್ಕಾರ, ನನ್ನ ಹೆಸರು ಅಫ್ರೋಜಾ ಬಾನು ಅಂತ. ನಂದು ಒಂದು ಸೋಷಲ್ ವರ್ಕರು ಸರ್. ನಮಗೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾವಾಗಿಂದನೂ ತುಂಬಾ ಖುಷಿ ಇದೆ ಸರ್. 2000 ಬರುತ್ತೆ, ಕೆಲವು ಉಪಯೋಗಗಳು ಮಾಡ್ಕೊತೀವಿ ನಾವು ಹೆಣ್ಣುಮಕ್ಳು. ಮತ್ತು ಬಸ್ಸಲ್ಲಿ ಎಲ್ಲನ ನಾವು ಸೋಷಲ್ ವರ್ಕರ್ ಮಾಡುವಾಗ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಮೊದಲು. ಇವಾಗ ಈಸಿ ಇದೆ ಸರ್. ನನಗೆ ಬಸ್ಸಲ್ಲಿ ಫ್ರೀ ಟಿಕೆಟ್ ಇದೆಯಲ್ಲ, ಬಟ್ ಅದೂ ನಾನು ಕೈಯಿಂದ ನಾವು ಹಾಕ್ಕೊಂಡು ಓಡಾಡಬೇಕಾಗಿತ್ತು ನಾವು. ಇವಾಗಿಲ್ಲ ಸರ್, ನಮಗೆ ಇವಾಗ ಸುಲಭ ಆಗಿದೆ. ಮತ್ತು ರೇಷನ್ ದುಡ್ಡು ಬರುತ್ತೆ, ಅದರಲ್ಲಿ ನಾವು ಕಾಳು ಮತ್ತು ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಮಾಡೋಕ್ಕಿದ್ದಾರಲ್ಲ, ಅದರಿಂದ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಜೀವನ ಮಾಡ್ಕೊತಾ ಇದ್ದೀವಿ. ತುಂಬಾ ನಮ್ಗೆ ಸಹಾಯ ಆಗ್ತಾಯಿದೆ. ಒಂದು ಸಂಘ ಅಂತ ನಡೆಸಿದ್ರು ನಮಗೂ ಒಂದು 10 ಜನ ಕರ್ಕೊಂಡು ಕೋಲಾರ್ಗೆ ಬರಬೇಕು ನಾವು ಹಳ್ಳಿಯಿಂದ. ಆದರೆ ಅದರಲ್ಲೂ ಬಸ್ ಟಿಕೆಟ್ ಫ್ರೀ ಇದೆ, ತುಂಬ ಅನುಕೂಲ ಆಗ್ತಾಯಿದೆ ಸರ್ ನಮ್ಗೆ. 2000 ಬರುತ್ತೆ, ಬಸ್ ಟಿಕೆಟ್ ಫ್ರೀ ಇದೆ. ಮತ್ತು ಕರೆಂಟ್ ಬಿಲ್ಲು 500-600 ಬರ್ತಾಯಿತ್ತು ನಮ್ಗೆ. ಅದೂ ನಾವು ದೇವರು ಇದು ಮಾಡಿದ್ದಾರೆ ನಮ್ಗೆ, ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ. ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಅದೂ ಅನುಕೂಲ ಮಾಡಿದ್ದಾರೆ ನಮ್ಗೆ. ಬಟ್ ನಾವು ತುಂಬ ಖುಷಿ ಇದೆ ಸರ್ ನಮ್ಗೆ, ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ. ಗ್ಯಾರಂಟಿ ಯೋಜನೆಗಳು ಅಷ್ಟಿದ್ರೆ ಸಾಕ, ಬೇರೆ ಏನಾದರೂ ಬೇಕು ಸರ್? ಮೊದಲು ಅದು ಇರಿಲ್ಲಲ್ಲ, ಮೊದಲು ಇರಿಲ್ಲ. ಇವಾಗ ಜಸ್ಟ್ ಅಷ್ಟೊಂದು ಹೆಲ್ಪ್ ಆಗ್ತಾ ಇದೆ ನಮ್ಗೆ. ಇನ್ನು ಮುಂದಕ್ಕೆ ನಮ್ಮ ಮಹಿಳೆಯರಿಗೆ ನಮ್ಮ ಸಂಘಗಳಿಗೆ ತುಂಬಾ ಸಹಾಯ ಮಾಡಬೇಕು ಅಂತ ಬಯಸ್ತೀನಿ ಸರ್ ನಾನು. ನಮ್ಮ ಹೆಣ್ಮಕ್ಳಿಗೆ ಇನ್ನೂ ಸ್ವಲ್ಪ ಏನನ್ನ ಕೈಗಾರಿಕೆ ಅದು ಅಂಥವು ಎಲ್ಲ ಮಾಡಿ ಸಂಘಗಳ ಮುಖಾಂತರ ಮಾಡಿ ಇದು ಮಾಡಬೇಕು ಸರ್ ನಮ್ಗೆ. ಸರ್ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅದೂ ಸ್ವಲ್ಪ ತುಂಬಾ ಅನುಕೂಲ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಇದು ಹಾಲು ಕೊಡ್ತಾ ಇರಲಿಲ್ಲ ಮೊದಲು, ನಾವೆಲ್ಲ ಇದ್ದಿದ್ದವಾಗ ಸ್ಕೂಲಲ್ಲಿ ಹಾಲು ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ಬಿಸಿ ಊಟ ಕೊಡ್ತಾ ಇದ್ದಾರೆ, ಶೂ ಭಾಗ್ಯ ತಂದಿದ್ದಾರೆ. ಮತ್ತು ಅವ್ರಿಗೆ ಪುಸ್ತಕವನ್ನು ಅದು ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಇವಾಗ ನಾವು ಖಾಸಗಿ ಶಾಲೆಗಳಲ್ಲಿ ಸೇರಿಸ್ಬೇಕಂದ್ರೆ 15ರಿಂದ 20 ಸಾವಿರ ಬೇಕಾಗಿತ್ತು ಸರ್ ನಮ್ಗೆ LKGಗೆ. ಬಟ್ ಅವರೇ ಮಾಡಿದ್ದಾರೆಲ್ಲ, LKG UKGಯಿಂದನೇ ಮಾಡಿದ್ದಾರೆ, ಇಂಗ್ಲೀಷ್ ಮೀಡಿಯಮ್ ಎಲ್ಲ ಮಾಡಿದ್ದಾರೆ. ಬಡವ್ರಿಗಂತ ತುಂಬಾ ಸಹಾಯ ಆಗ್ತಾಯಿದೆ ಸರ್.
ಇಲ್ಲಿ ಹೆಣ್ಮಕ್ಳು ಆರಾಮಾಗಿ ಓಡಾಡ್ಕೊಂಡು ಸ್ವತಂತ್ರವಾಗಿರ್ಲಿಕ್ಕೆ ಇದೆಯಾ? ಹಂಗ ಆರಾಮಾಗಿ ಓಡಾಡ ಹಾಂ ಸರ್ ಇದೆ ಸರ್, ನಮಗೆ ಸ್ವಾತಂತ್ರ್ಯ ಏನು ಇಲ್ಲ ಸರ್, ನಮಗೆ ಸ್ವಾತಂತ್ರ್ಯ ಚೆನ್ನಾಗಿದೆ. ನಮ್ಮ ಶಾಸಕರು ಬಂದಿದ್ದಾವಾಗಿಂತನೂ ಇನ್ನೂ ಚೆನ್ನಾಗಿದೆ ಸರ್ ನಮ್ಗೆ. ಇನ್ನೂ ಚೆನ್ನಾಗಿದೆ. ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಸ್ಕೂಲಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶಗಳು ಬೇಕು ಅಂತ ಬಿಟ್ಟು ಮೊಟ್ಟೆ ಕೊಡ್ತಾರೆ, ಮತ್ತೆ ಬಾಳೆಹಣ್ಣು ಕೊಡ್ತಾರೆ, ಚಿಕ್ಕಿ ಇದು ಇದ್ರಲ್ಲಿ ಮಾಡಿರ್ತಾರ, ಬೆಲ್ಲ ಮತ್ತು ಇದ್ರಲ್ಲಿ ಮಾಡಿರ್ತಾರಲ್ಲ ಶೇಂಗಾ ಬೀಜ ಅದ್ರಲ್ಲಿ ಇರೋದು ಅದೇ ಕೊಡ್ತಾರೆ, ಮತ್ತೆ ಮಾಲ್ಟ್ ಕೊಡ್ತಾ ಇದ್ದಾರೆ, ಹಾಲು ಕೊಡ್ತಾ ಇದ್ದಾರೆ. ಸಾಲದಿದ್ದಕ್ಕೆ ಎಲ್ಲ ಬ್ಯಾಗ್ಸು ಬುಕ್ಸು ಶೂಗಳು ಸಮೇತ ಅವ್ರಿಗೆ ಕೊಡ್ತಾ ಇದ್ದಾರೆ ಸರ್. ಫಸ್ಟಿಂದನೂ ಕಾಂಗ್ರೆಸ್ ಸರ್ಕಾರ ಫಸ್ಟ್ಗೆ ಏನು ಮಾಡಿತ್ತು ಅದಕ್ಕಿಂತ ಇನ್ನೂ ಹೆಚ್ಚಿಗೆ ವರ್ಷ ಮಾಡಿದ್ದಾರೆ. ಸಿದ್ದರಾಮಯ್ಯನ ಬಗ್ಗೆ ಪಾಪ ಹೇಳ್ಬೇಕಂದ್ರೆ ಯಾವುದೋ ಆಪಾದನೆಗಳು ಒರೆಸ್ಬಿಟ್ಟು ಇದು ಮಾಡ್ತಾ ಇದ್ದಾರಲ್ಲ, ಅವ್ರೇನು ಮನೆಗೇನದು ಒತ್ಕೊಂಡಾಗಿದ್ದಾರೆ ಸರ್ ಸಿದ್ದರಾಮಯ್ಯ ಅವರ? ಪಾಪ ಅಂತೀರಾ? ಹೌದು ಸರ್, ಪಾಪನೇ ಅಲ್ವಾ? ಎಷ್ಟೆಲ್ಲ ಜನಗಳಿಗೆ ಕೆಲಸ ಮಾಡಿದಾರಲ್ಲ ಅಂಥವ್ರಿಗೆ ಇಳ್ಕೊಟ್ಬಿಟ್ಟು ಸೀಟ್ ಇಳಿಸ್ಬೇಕು ಅನ್ನೋದು ತಪ್ಪಲ್ವಾ ಸರ್? ಹೆಣ್ಮಕ್ಳಿಗಾಗಿ ನಿಜವಾಗ್ಲೂ ತುಂಬ ಕೆಲಸ ಮಾಡಿದಂಥ ವ್ಯಕ್ತಿ ಅಂದರೆ ನಾನು ಸಿದ್ದರಾಮಯ್ಯ ಅಂತ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ ಸರ್. ಹೆಣ್ಮಕ್ಳ ಬಗ್ಗೆ ತುಂಬ ಅವ್ರಿಗೆ ಹೆಮ್ಮೆ ಇದೆ. ಹೌದು ಸರ್, ತುಂಬಾನೇ ಅಭಿಮಾನ ಸರ್ ಸಿದ್ದರಾಮಯ್ಯನವ್ರು ಅಂದರೆ ನಮಗೆ ತುಂಬಾನೇ ಅಭಿಮಾನ. ಯಾವ ಸರ್ಕಾರನೂ ಮಾಡಿಲ್ಲ, ನಮಗೆ ಇಷ್ಟು ವರ್ಷಗಳಿಂದ ಇದ್ದೀವಲ್ಲ ಸರ್. ಸಿದ್ದರಾಮಯ್ಯ ನಮಗೆ ಹೆಣ್ಮಕ್ಳಿಗೆ ಕೊಟ್ಟಂಥ ಕೊಡುಗೆ ನಿಜವಾಗ್ಲೂ ಯಾವ ಸರ್ಕಾರನೂ ಕೊಟ್ಟಿಲ್ಲ. ಅದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಸರ್. ಅಮ್ಮ ನೀವೇನಂತೀರಿ? ನಾವು ಶಾಸಕರ ಬಗ್ಗೆ ಅಂದ್ರೆ ಸರ್ ನಮ್ಗೆ ಅಷ್ಟೊಂದು ಮಾತಾಡಕ್ ಭಯ ಸರ್. ನಮ್ಗೆ ಏನು ಬರುತ್ತೆ ಅದು ಮಾತಾಡೋದು. ಅಣ್ಣ ಅವರು ಏನು ಬೇಕೋ ತುಂಬ ಸಹಾಯ ಮಾಡ್ತಾರ. ಕಷ್ಟ ಅಂದವರು ಇಲ್ಲ ಅಂದಿರೋ ಸಹಾಯ ಮಾಡ್ತಾರಣ್ಣ. ಇವು ಏನಂದ್ರೆ ಕಷ್ಟ ಅಂತ ಕಣ್ಣೀರು ಹಾಕಿದ್ರೆ ಅವ್ರಿಗೂ ಇಲ್ಲ ಅಂತ ಹೇಳಿಲ್ಲ ವಾಪಸ್ ಕೊಡಲ್ಲ. ಅದೇ ಆಫೀಸರ್ ಇಲ್ಲ ಏನೋ ಅಣ್ಣ ನಮ್ಮ ಕಷ್ಟಕ್ಕೆಲ್ಲ ಕಾಯ್ತಾವ್ರಣ್ಣ. ನಮ್ಮ MLA ಅವರು ಕೊತ್ತೂರು ಮಂಜುನಾಥ್ ಅವರು ಆಫೀಸ್ ಮಾಡಿದ್ದಾರೆ. ಅವ್ರಿಗೆ ನಮ್ಗೆ ಏನು ಕಷ್ಟ ಇದೆ ಅದನ್ನು ನಾವು ಹೇಳ್ಕೊಬೋದು ಬಂದು. ಇಲ್ಲಿ ಮೊದಲಾದರೂ ಆಫೀಸ್ ಇರಲಿಲ್ಲ, ನಾವು ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಇವಾಗ ಹಂಗೇನು ಇಲ್ಲ ಸರ್, ನಾವು ಏನು ಬೇಕಾದರೂ ಹೆಣ್ಮಕ್ಳು ಬಂದು ಅವ್ರ ಹತ್ರ ಕೇಳ್ಕೊಬೋದು, ಹೇಳ್ಕೊಬೋದು. ನಾವು ಫಸ್ಟ್ ಗೆದ್ದ ತಕ್ಷಣ ಸರ್ ಆ ಕಡೆ ಟವರ್ ಕಡೆ ಇದು ರೋಡ್ ಸರಿ ಇರಲಿಲ್ಲ ಸರ್, ರೋಡ್ ಹಾಕ್ಸಿದ್ರು. ಮತ್ತೆ ಕಾರಂಜಿ ಕಟ್ಟೆ ರೋಡ್ ಆ ಕಡೆ ಎಲ್ಲ ರೋಡ್ ಹಾಕ್ಸಿದ್ದಾರೆ. ಎಲ್ಲ ಕಾಮಗಾರಿ ಕೆಲಸಗಳು ನಡೀತಾ ಇದೆ ಸರ್. ಒಳ್ಳೆ ಚೆನ್ನಾಗಿ ನಮ್ಮ ಕೊತ್ತೂರು ಮನ್ನ ಸರ್ ಓಡಾಡೋದಕ್ಕಂತೂ ಒಬ್ಬರ ಸ್ಪ್ರೀ ಎಲ್ಲ ಐತೆ, ಎಲ್ಲ ಅನುಕೂಲ ಐತೆ ಅಣ್ಣಲ್ಲಣ್ಣ. ಇವಾಗ ಎಲ್ಲೋ ಹೋಗಕ್ಕೂ ಸ್ವತಂತ್ರವಾಗಿ ಓಡಾಡ್ತಾರ. ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾರ, ಎಲ್ಲಿ ಬರ್ತಾರ, ಏನು ತೊಂದರೆನೇ ಇಲ್ಲ ಸರ್. ಚೆನ್ನಾಗಿ ಮಾತಾಡ್ತಿರೋದು ಅದೇ ಅಂದ್ರೆ ಅಣ್ಣ ಬಗ್ಗೆ ಏನು ಹೇಳಂಗಿಲ್ಲ. ನಮ್ಮ MLA ಖುಷಿ ಇದೆ. ಕಣ್ಣೀರು ಹಾಕಿದ್ರೆ ಅವರು ಇಲ್ಲ ಅಂತ ಯಾರಿಗೂ ಅಷ್ಟೇ ಸರ್, ನಮ್ಗೆಲ್ಲ ಎಲ್ಲಾರ್ಗೂ ಅಷ್ಟೇ, ಎಲ್ಲಾರನ್ನೂ ಒಂದೇ ತರ ನೋಡ್ತಾರ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.